ಎಲ್ಲರಿಗೂ ನಮಸ್ಕಾರ. ಟೆಕ್ನಿನೇಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ CNC ಟಾಪಿಕ್ ಬಂದು ಫೀಡ್ ರೇಟ್ ಎಫ್ ಹಾಗೆ ಸ್ಪೀಡ್ ಅಂಡ್ ಸ್ಪೀಡ್ ಎಸ್. ಸೊ ಏನಿದು ಫೀಡ್ ರೇಟ್ ಹಾಗೆ ಸ್ಪೀಡ್ ಅಂಡ್ ಸ್ಪೀಡ್? ಹೊಸದಾಗಿ CNC ಮಿಷಿನ್ ಬಗ್ಗೆ ಕಲಿತಾ ಇರೋರು ಎಲ್ಲರಿಗೂ ಈ ಫೀಡ್ ರೇಟ್ ಮತ್ತು ಸ್ಪೀಡ್ ಅಂಡ್ ಸ್ಪೀಡ್ ಎರಡೂ ಒಂದೇ ಅಂತ ಅನ್ಕೊಂತಾರೆ, ಬಟ್ ಅದಲ್ಲ. ಸೊ ಏನು ಅಂತ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೋಣ. ಸೊ ಮೊದಲನೇದಾಗಿ ಫೀಡ್ ರೇಟ್ ಅಂತಂದ್ರೆ, ಸೊ ಒಂದು ಕಟಿಂಗ್ ಟೂಲು ತನ್ನ ಇನಿಷಿಯಲ್ ಪೊಸಿಷನ್ ಇಂದ ಒಂದು ನಿಮಿಷಕ್ಕೆ ವರ್ಕ್ ಪೀಸ್ ಒಳಗಡೆ ಎಷ್ಟು ದೂರ ಟ್ರಾವೆಲ್ ಆಗುತ್ತೆ ಅನ್ನೋದನ್ನ ನಾವು ಫೀಡ್ ರೇಟ್ ಅಂತ ಕರಿತೀವಿ. ಅರ್ಥ ಆಗಿದೆಯಲ್ಲ? ಇನ್ನೊಂದ್ಸರಿ ಹೇಳ್ತೀನಿ. ಇಲ್ಲಿ ಕಾಣ್ತಿರುವಂತಹ ಕಟಿಂಗ್ ಟೂಲು ಈ ವರ್ಕ್ ಪೀಸ್ ಇನಿಷಿಯಲ್ ಪೊಸಿಷನ್ ಇಂದ ಅಂದ್ರೆ ಸ್ಟಾರ್ಟಿಂಗ್ ಪೊಸಿಷನ್ ಇಂದ ಒಂದು ನಿಮಿಷಕ್ಕೆ ಎಷ್ಟು ದೂರ ವರ್ಕ್ ಪೀಸ್ ಒಳಗಡೆ ಟ್ರಾವೆಲ್ ಆಗುತ್ತೆ ಅನ್ನೋದನ್ನ ನಾವು ಫೀಡ್ ರೇಟ್ ಅಂತ ಕರಿತೀವಿ. ಇದನ್ನ ನಾವು mm/min ಅಥವಾ mm/revolution ಇಂದ ನಾವು ಮೆಷರ್ ಮಾಡ್ತೀವಿ. ಅರ್ಥ ಆಗಿದೆಯಲ್ಲ? ಅದೇ ರೀತಿ ಸ್ಪಿಂಡಲ್ ಸ್ಪೀಡ್ ಅಂತ ಅಂದ್ರೆ, ಇಲ್ಲಿ ನೀವು ಈ ಚಿತ್ರದಲ್ಲಿ ಗಮನಿಸ್ತಾ ಇರಬಹುದು, ಇಲ್ಲೊಂದು ಚೆಕ್ ಇದೆ, ವರ್ಕ್ ಪೀಸ್ ಮೌಂಟ್ ಮಾಡಿದ್ವಿ, ಮತ್ತೆ ಕಟಿಂಗ್ ಟೂಲ್ ಇದೆ. ಇದು ಇನಿಷಿಯಲ್ ಪಾಯಿಂಟ್. ಇಲ್ಲಿ ವರ್ಕ್ ಪೀಸ್ ಅನ್ನ ರೊಟೇಟ್ ಆಗೋದನ್ನ ತೋರಿಸಿದೀನಿ. ಸೊ ಏನಂತ ಹೇಳ್ಬೋದು ಸ್ಪಿಂಡಲ್ ಸ್ಪೀಡ್ ಅಂತಂದ್ರೆ, ಇಲ್ಲಿ ಕಾಣ್ತಿರುವಂತಹ ವರ್ಕ್ ಪೀಸ್ ಅಥವಾ ಒಂದು ವರ್ಕ್ ಪೀಸು ಕಟಿಂಗ್ ಟೂಲ್ ಮುಂದೆ ಒಂದು ನಿಮಿಷಕ್ಕೆ ಎಷ್ಟು ಸುತ್ತುತ್ತೆ ಅನ್ನೋದನ್ನ ನಾವು ಸ್ಪಿಂಡಲ್ ಸ್ಪೀಡ್ ಅಂತ ಕರಿತೀವಿ. ಇದನ್ನ RPM ಇಂದ ಮೆಷರ್ ಮಾಡ್ತೀವಿ. ರೊಟೇಷನ್ ಪರ್ ಮಿನಿಟ್ ಅಥವಾ ರೆವಲ್ಯೂಷನ್ ಪರ್ ಮಿನಿಟ್ ಅಂತ ಕರಿತೀವಿ. ಅರ್ಥ ಆಗಿದೆಯಲ್ಲ? ಸೊ ಇದೇ ರೀತಿ ವಿಡಿಯೋಸ್ಗಳಿಗಾಗಿ ನಮ್ಮ ಟೆಕ್ನಿನೇಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.